ಈ ಚಿನ್ನನ ಅಮ್ಮನವರು ಇವರಿಗೆ ಅಂತಾನೆ ಕೊಟ್ಟಿದ್ದಾರೆ. ಅದು ಅವ್ರಿಗೆ ಸೇರ್ಬೇಕಾಗಿರೋದು. ನೀವು ಅದಕ್ಕೆ ಅಡ್ಡಿ ಮಾಡಬೇಡಿ. ನೀನು ಸುಮ್ಮನೆ ಇರಮ್ಮ. ನೀನು ಬಾಲಾಂಬಿಕೆಯನ್ನಾಗಿ ನವರಾತ್ರಿ ಉತ್ಸವಕ್ಕೋಸ್ಕರ ಅಲಂಕಾರ ಮಾಡಿ ಕೂರಿಸಿದ್ದೀವಿ ಅಷ್ಟೇ. ಅಷ್ಟಕ್ಕೆ ನೀನು ಎಲ್ಲದಕ್ಕೂ ನ್ಯಾಯ ಹೇಳಕ್ಕೆ ಬರಬೇಡ. ಹಿರಣ್ಮಯಿ, ನಿನ್ಗೆ ಮೊದಲೇ ಗೊತ್ತಿತ್ತು ನಮ್ಮೂರ್ ಕೊಳದಲ್ಲಿ ಚಿನ್ನದ ಮಡಕೆ ಇರೋದು. ಅದಕ್ಕೆ ಪಕ್ಕದವ್ರವ್ರು ತಿಳಿಸಿದೀಯಾ? ಯಾಕೆ ಹೇಳು? ಈಗ ಅಮ್ಮನವ್ರು ಕೊಟ್ಟಿದ್ದಾರೆ ಅಂತ ನೆಪ ಮಾಡಿ ಆಮೇಲೆ ಅವ್ರವ್ರಿಗೆ ಹೋಗಿ ಪಾಲ್ ತಗೊಳೋದಕ್ಕೆ. ಇದೆಲ್ಲ ನಾಟಕ ನಮ್ಗೆ ಗೊತ್ತಿಲ್ಲ ಅಂತ ಅನ್ಕೊಂಬೇಡ. ನೀನೀಗ ಸುಮ್ಮನೆ ತೆಪ್ಪ ಕೂತ್ಕೋ. ನೀನಿವಾಗ ದೇವ್ರು ತರ ಸುಮ್ಮನೆ ಇದ್ಬಿಡು, ಕಲ್ಲಿನ ತರ ಅಲಂಕಾರ ಮಾಡ್ಕೊಂಡು. ಏನ್ರಪ್ಪ? ಏನ್ರಿ ಇದು? ಏನಿದ್ ಗಲಾಟೆ ಎಷ್ಟೊತ್ತಲ್ಲಿ? ಯಾರಿವರೆಲ್ಲ? ಸ್ವಾಮಿ, ನಾವು ಪಕ್ದೂರರು. ಬರ ಬಿದ್ದು ವರ್ಷನೇ ಕಳೀತು. ಅದಕ್ಕೆ ಪರಿಹಾರ ಕೇಳೋಣ ಅಂತ ಬಂದ್ವಿ. ಈ ಬಾಲಾಂಬಿಕೆ ತಾಯಿಗೆ ಪ್ರಶ್ನೆ ಕೇಳಿದ್ವು. ಅದಕ್ಕೆ ನಮಗೆ ದಾರಿ ತೋರಿಸಿದ್ವಿ. ಅವಳು ಹೇಳ್ದಂಗೆ ಮಾಡಿದ್ದಕ್ಕೆ ನಿಮ್ಮೂರು ಕೊಳದಲ್ಲಿ ಬಂಗಾರ ತುಂಬ ಈ ಮಡಕೆ ಸಿಕ್ತು. ಇದು ನಮಗೆ ಸೇರಬೇಕು ಅಂತ ಅಮ್ಮನವರ ಇಚ್ಛೆ ಆಗಿದೆ. ಆದರೆ ನಿಮ್ಮೂರಿನವರು ಇದು ಅವ್ರಿಗೆ ಸೇರಬೇಕು ಅಂತ ತಕರಾರು ಮಾಡ್ತಾ ಇದ್ದಾರೆ. ಸರಿನೇ ಅಲ್ವಾ ಶಾಸ್ತ್ರಿಗಳೇ? ನಮ್ಮೂರಿನ ಕೊಳದಲ್ಲಿ ಸಿಕ್ಕಿದ್ದು ನಮ್ಗೆ ತಾನೇ ತಕ್ಕಬೇಕು. ಏನ್ರಪ್ಪ? ಶಾಂತಿ ಶಾಂತಿ. ನೋಡಿ, ಇದು ಧರ್ಮ ಸೂಕ್ಷ್ಮದ ವಿಷಯ. ಹಾಗೆಲ್ಲ ಸುಲಭವಾಗಿ ಹೇಳಲಿಕ್ಕಾಗಲ್ಲ. ನಾನು ಶಾಸ್ತ್ರಿಗಳು ಮಾತಾಡಿ ಈ ಸಮಸ್ಯೆಗೆ ಪರಿಹಾರ ಏನು ಅಂತ ಹೇಳ್ತೀವಿ. ಅಲ್ಲಿವರೆಗೂ ಸುಮ್ಮನೆ ಇರಿ. ಶಾಸ್ತ್ರಿಗಳೇ, ಸ್ವಲ್ಪ ಹೀಗೆ ಬನ್ನಿ. ಅಲ್ಲ ದೇಶಕರೇ, ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ನಮ್ಮ ದೇವಾಲಯದ ಕುಳದಲ್ಲಿ ಈ ಚಿನ್ನದ ನಿಧಿ ಸಿಕ್ಕೋದಕ್ಕೆ ಸಾಧ್ಯ? ಶಾಸ್ತ್ರಿಗಳೇ, ಈಗ ನಾವು ಯೋಚಿಸಬೇಕಾದ ವಿಷಯ ಅದಲ್ಲ. ಶ್ರೀಚಕ್ರದ ಉದ್ಭವದ ಕಾಲ ಹತ್ರ ಬಂದ್ಬಿಡ್ತು. ಇಂಥ ಸಂದರ್ಭದಲ್ಲಿ ಅವ್ರ ಮೇಲೆ ನಾವು, ನಮ್ಮ ಮೇಲೆ ಅವರು ದ್ವೇಷ ಸಾಧಿಸಿ ಹಾಗೆ ಸಾಧಿಸ್ತಾ ಕೂತ್ಕೊಂಡ್ರೆ ಶ್ರೀಚಕ್ರ ಉದ್ಭವಿಸೋದಿರಲಿ, ಅದರ ಕನಸನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಈಗ ಏನ್ ಮಾಡ್ಬೇಕು ಅಂತೀರಾ? ಆ ಮಹಾತಾಯಿ ನಮ್ಮ ಬಾಲಾಂಬಿಕೆ ಮೂಲಕ ಅವರು ಉದ್ಧಾರ ಮಾಡೋದಕ್ಕೆ ಅಂತ ಈ ನಿಧಿಯನ್ನು ಕೊಟ್ಟಿದ್ದಾಳೆ. ಹಾಗಂದ ಮೇಲೆ ಈ ನಿಧಿ ಅವ್ರಿಗೆ ಸೇರ್ಬೇಕಲ್ವೇ ಶಾಸ್ತ್ರಿಗಳೇ? ಸಾಕ್ಷಾತ್ ತ್ರಿಪುರ ಸುಂದರಿ ಅಮ್ಮನವರು ಅವರು ಉದ್ಧಾರಕ್ಕೆ ಅಂತ ಒಂದು ಮಡಿಕೆ ಚಿನ್ನದ ನಿಧಿಯನ್ನ ಅವ್ರಿಗೆ ಕೊಟ್ಟಿದ್ದಾಳೆ ಅಂದ್ರೆ ಇಲ್ಲೇ ನಿಲ್ಲಿಸಿರೋ ಆ ತ್ರಿಪುರ ಸುಂದರಿ ತಾಯಿ ನಮ್ಗೆ ನಿಮ್ಗೆ ಇನ್ನೂ ಏನೋ ದೊಡ್ಡ ಮಟ್ಟದಲ್ಲಿ ದಕ್ಕೋ ಹಾಗೆ ಮಾಡ್ತಾಳೆ ಅಲ್ವಾ? ನೀವಂತೂ ಶ್ರೀಚಕ್ರದ ಮೇಲೆ ಕಣ್ಣಿಟ್ಟಿದ್ದೀರಿ. ಯೋಚನೆ ಮಾಡಿ ಶಾಸ್ತ್ರಿಗಳೇ. ದೇಶಕರೇ, ಈಗ ನಾನು ಅವ್ರ ಪರವಾಗಿ ಮಾತಾಡಿ ಈ ಕನಕ ನಿಧಿನ ಅವ್ರಿಗೆ ಕೊಟ್ಟು ಬಿಟ್ರೆ ನಮ್ಮ ಊರಿನ ಜನ ನನ್ನನ್ನು ತಪ್ಪಾಗಿ ತಿಳ್ಕೊಳ್ಳೋದಿಲ್ವಾ? ಈಗ ನವರಾತ್ರಿ ಸಮಯ, 3 ದಿನ ಮಹಾಲಕ್ಷ್ಮಿಯಾಗಿ, 3 ದಿನ ಮಹಾಸರಸ್ವತಿಯಾಗಿ, ಹಾಗೂ ಇನ್ನು 3 ದಿನ ಮಹಾದುರ್ಗಿಯಾಗಿ ಕಾಣಿಸ್ಕೊಳ್ತಾಳೆ ಆ ತಾಯಿ. ಆಮೇಲೆ ಶ್ರೀಚಕ್ರದ ಉದ್ಭವ. ಅದಕ್ಕೆ ಇಂಥ ಪವಾಡಗಳೆಲ್ಲ ನಡೆಯೋದು. ನೀವು ನನ್ನ ಮಾತು ಕೇಳೋದಾದ್ರೆ ನಿಮ್ಮ ಲಕ್ಷ್ಯ ಯಾವತ್ತೂ ಆ ಕಡೆಗಿರಬೇಕೇ ಹೊರತು ಈ ಕಡೆಗಲ್ಲ. ಆನೆ ಪಳಗಿಸೋದನ್ನ ನೋಡಿ ಶಾಸ್ತ್ರಿಗಳೇ, ಮೊಲ ಹೊಡೆಯೋದನ್ನಲ್ಲ. ಇದಕ್ಕೆ ದೇಶಕರೇ ನೀವು ನನ್ನ ಜೊತೆ ಇರಬೇಕು ಅಂತ ಹೇಳೋದು. ಸರಿಯಾದ ಸಮಯಕ್ಕೆ ಸರಿಯಾದ ಸಲಹೆಗಳನ್ನ ಕೊಡ್ತೀರಾ. ಇರಲಿ, ಬನ್ನಿ, ಊರ ಜನದ ಹತ್ರ ನಾನು ಮಾತಾಡ್ತೀನಿ. ನೋಡ್ರಪ್ಪ, ನನ್ನ ತೀರ್ಮಾನ ಇದು. ಇವರು ಬೇರೆ ಯಾರು ಅಲ್ಲ, ನಮ್ಮ ಪಕ್ಕದೂರು ನೋಡಿ. ಕಷ್ಟದಲ್ಲಿದ್ದಾರೆ, ಕಷ್ಟದಲ್ಲಿದ್ದೀವಿ ನಾವು ಅಂತ ಹೇಳಿ ಆ ಮಹಾತಾಯಿನ ಬಂದು ಬೇಡ್ಕೊಂಡಿದ್ದಾರೆ. ಆ ಮಹಾತಾಯಿ ಈ ಕನಕ ನಿಧಿನ ಇವ್ರಿಗೆ ಕರುಣಿಸಿದ್ದಾಳೆ. ಕಷ್ಟದಲ್ಲಿರೋ ಬೇರೆಯವರಿಗೆ ಆ ಮಹಾತಾಯಿ ಇಷ್ಟೊಂದು ಸಹಾಯ ಮಾಡಿರ್ಬೇಕಾದ್ರೆ
ನಮ್ಮೂರಲ್ಲೇ ನೆಲೆಸಿರೋ ಮಹಾತಾಯಿ ನಮ್ಗೆ ಇನ್ನೆಷ್ಟು ಮಾಡೋದಿಲ್ಲ. ಆ ಕಾರಣದಿಂದ ಈ ಕನಕ ನಿಧಿನ ಇವ್ರುಗಳೇ ತಗೊಂಡೋಗ್ಲಿ. ಅಕಸ್ಮಾತ್ ಅವ್ರಿಗೆ ಇನ್ನೂ ಏನಾದರೂ ನಮ್ಮಿಂದ ಸಹಾಯ ಬೇಕು ಅನ್ನೋದಾದ್ರೆ ನಾವೆಲ್ಲರೂ ಒಟ್ಟಾರೆ ಸೇರಿ ಅವ್ರಿಗೆ ಸಹಾಯ ಮಾಡೋಣ. ಇದು ನನ್ನ ನಿರ್ಧಾರ. ಸರ್ವೇ ಜನ ಸುಖಿನೋ ಭವಂತು. ಏನು ಹೇಳ್ತೀರಿ? ಆಯ್ತು ಬಿಡಿ ಶಾಸ್ತ್ರಿಗಳೇ, ನಿಮ್ಮ ಮಾತು ಅಂದ್ಮೇಲೆ ಮುಗೀತು, ಇನ್ನೊಂದು ಮಾತೇ ಇಲ್ಲ. ತಗೊಂಡೋಗ್ರಪ್ಪ. ಇನ್ನೂ ಏನಾದರೂ ಬೇಕಾದ್ರೆ ಬನ್ನಿ, ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ಅದಕ್ಕೆ ಅಲ್ವೇ ವಿರೂಪಾಕ್ಷಿ ಶಾಸ್ತ್ರಿಗಳನ್ನ ನಡೆದಾಡ ದೇವರು ಅಂತ ಹೇಳೋದು. ಅಮ್ಮನವ್ರ ಕರುಣೆ ಒಂದು ಕಡೆ ಆದರೆ ವಿರೂಪಾಕ್ಷಿ ಶಾಸ್ತ್ರಿಗಳ ದೊಡ್ಡ ಗುಣ ಒಂದು ಕಡೆ. ನಾವಿನ್ನು ಬರ್ತೀವಿ ಶಾಸ್ತ್ರಿಗಳೇ, ನಾವಿನ್ನು ಬರ್ತೀವಿ ದೇಶಿಕ್ರೆ. ಬರ್ತೀನ್ರಪ್ಪ. ದಿನದಿಂದ ದಿನಕ್ಕೆ ಅಮ್ಮನವರು ತಮ್ಮ ದಿವ್ಯ ಶಕ್ತಿಯನ್ನು ನಿನ್ನಲ್ಲಿ ತುಂಬುತ್ತಿದ್ದಾರೆ. ಅದು ಸದ್ವಿನಿಯೋಗವಾಗ್ತಿದೆ. ಇದು ಹೀಗೆ ಮುಂದುವರೆದು ಶ್ರೀಚಕ್ರ ದರ್ಶನವಾಗಿ ಲೋಕ ಕಲ್ಯಾಣ ಆಗಲಿ ತಾಯಿ. ಆ ಮಹಾಲಕ್ಷ್ಮಿ ದಯದಿಂದ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಯ್ತಪ್ಪ. ದೇವರೆಲ್ಲ ನಮ್ಮನ್ನ ಕಷ್ಟ ಎಲ್ಲ ಪರಿಹಾರ ಮಾಡ್ದ. ಬನ್ನಿ. ಆ ಸ್ವಾಮಿನೇ ಅಲ್ವಾ ನಮ್ಮನ್ನ ಬಾಲಾಂಬಿಕೆ ಹತ್ರ ಕಳಿಸಿದ್ದು? ಹೌದು, ಆ ಸ್ವಾಮೀಜಿಗಳೇ ನಮ್ಮನ್ನು ಕಳಿಸಿದ್ದು. ಬನ್ನಿ ಮಾತಾಡ್ಸೋಣ. ಸ್ವಾಮೀಜಿ 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 ಸ್ವಾಮಿಗಳೇ, ನಾವು ಸ್ವಾಮಿಗಳೇ, ಗುರು ಸಿಗ್ಲಿಲ್ವಾ? ಸ್ವಾಮಿಗಳೇ, ನಮ್ಮೂರರೆಲ್ಲ ಆಪತ್ತಲ್ಲಿದ್ದೀವಿ. ಈಗ ನೀವೇ ನಮ್ಮನ್ನು ಕಾಪಾಡಬೇಕು. ನಿಮ್ಮನ್ನ ಕಾಪಾಡಬೇಕಾಗಿರೋದು ನಾನಲ್ಲ, ಆ ಬಾಲಾಂಬಿಕೆ. ನೆನಪಾಯ್ತು. ಅದೇ ಬಾಲಾಂಬಿಕೆ ಹತ್ರ ಕಳಿಸಿದ್ನಲ್ಲ. ಏನು ನಿಮ್ಮ ಸಮಸ್ಯೆ ಎಲ್ಲ ಬಗೆಹರಿತಾ? ಕೆರೆ ಕಟ್ಟೆ ಕಟ್ಟೋದಿಕ್ಕೆ ಸಂಪತ್ತು ಕೊಡಿಸ್ತೀನಿ ಅಂತ ಹೇಳಿದ್ಲಾ? ಅಯ್ಯೋ ಸ್ವಾಮಿಗಳೇ, ಅದನ್ನೇನು ಕೇಳ್ತೀರಾ? ಒಂದು ದೊಡ್ಡ ಪವಾಡನೇ ನಡೆದೋಯ್ತು. ಪವಾಡನ? ಏನು ಏನಾಯ್ತು? ನೀವು ಹೇಳ್ದಂಗೆ ಆ ಹಿರಣ್ಮಯಿ ಸಾಕ್ಷಾತ್ ಅಮ್ಮನ ಅನುಗ್ರಹ ಪಡೆದಿರಳೆ. ನೀವು ಅಲ್ಲಿ ಕಳಿಸಿದ್ದು ಒಳ್ಳೆ ಕೆಲಸ ಮಾಡಿದ್ರಿ. ಆ ತಾಯಿ ನಮಗೆ ಹೆಚ್ಚಿನ ರೀತಿಯಿಂದ ಅನುಗ್ರಹ ಮಾಡಿದ್ಲು. ಅದನ್ನ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಸ್ವಾಮಿಗಳೇ. ಎಲ್ಲದಕ್ಕೂ ನೀವೇ ಕಾರಣ ಸ್ವಾಮಿಗಳೇ. ನಿಮಗೆ ಹೇಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತ ನಮಗೆ ಗೊತ್ತಾಗ್ತಿಲ್ಲ ಸ್ವಾಮಿಗಳೇ. ಅಲ್ಲ, ಅಲ್ಲಿ ಏನಾಯ್ತು? ಆ ತಾಯಿ ಮಹಾಲಕ್ಷ್ಮಿ ನಿಮ್ಗೆ ಏನು ಕೊಟ್ಲು? ಮಡಿಕೆನಾ? ಇದು ಬರೇ ಮಡಿಕೆ ಅಲ್ಲ ಸ್ವಾಮಿಗಳೇ, ಇದರಲ್ಲಿ ಚಿನ್ನ ಇದೆ. ಬರೇ ಚಿನ್ನ ಅಲ್ಲ, ಅಪಟ ಬಂಗಾರ. ನಮ್ಮ ಕಷ್ಟ ಹೇಳ್ತಿದ್ದಂಗೆ ತಾಯಿ ಅನುಗ್ರಹ ಮಾಡಿಬಿಟ್ಲು. ಎಂಥ ದೊಡ್ಡ ಮನಸ್ಸು ಗೊತ್ತಾ ತಾಯಿದು. ಈ ನಿಧಿ ಕೊಟ್ಟು ನಮ್ಮ ಸಂಕಷ್ಟನ ಬಗೆಹರಿಸಿದ್ಲು. ಊರನ್ನ ಉದ್ಧಾರ ಮಾಡುವಂತ ಆ ಮಹಾತಾಯಿ ಅಪ್ಪಣೆ ಕೊಡಿಸಿದ್ದಾಳೆ. ಈ ದುಡ್ಡಲ್ಲಿ ಕೆರೆ ಹೂಳು ತೆಗೆಸಿ ಹೊಸ ಬಾವಿ ತೋಡಿಸ್ತೀವಿ. ಈ ಚಿನ್ನನ ಒಳ್ಳೆ ಕೆಲಸ ಕಾರ್ಯಗಳಿಗೆ ಉಪಯೋಗಿಸ್ತೀವಿ ಸ್ವಾಮಿ. ನಮ್ಮೂರು ರಕ್ಷಣೆ ಮಾಡ್ತಾರೆ. ದೇವ್ರಿಗೆ ಶಕ್ತಿ ತುಂಬಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತೀವಿ. ಈ ಎಲ್ಲ ಹಣನು ಊರಿಗೆ ಖರ್ಚು ಮಾಡ್ತೀವಿ. ಮೊದಲು ಆ ಚಿನ್ನದ ಮಡಿಕೆ ನಮಗೆ ಕೊಟ್ಟು ನಿಮ್ಮ ಪ್ರಾಣನೇ ಉಳಿಸ್ಕೊಳ್ಳಿ. ಏಯ್ ಬೇಡ ನೋಡು.
ಮಾಡಬೇಡಿ. ಆ ಚಿನ್ನದ ಮಡಕೆ ಬೇಕಾದ್ರೆ ನೀವೇ ತಗೊಂಡೋಗೋರಂತೆ. ಆದ್ರೆ ಅದಕ್ಕಿಂತ ಮುಂಚೆ ಅದು ಯಾರು ಕೊಟ್ರು ಅಂತ ವಿಷಯ ತಿಳ್ಕೊಂಡು ತಗೊಂಡೋಗಿ. ಯಾರು ಕೊಟ್ರು? ಆ ಚಿನ್ನದ ಮಡಕೆನ ಪಗ್ದೂರಲ್ಲಿರೋ ಬಾಲಂಬಿಕೆ ಆಗಿರೋ ಹಿರಣ್ಮಯಿ ಕೊಟ್ರದು. ಅವಳು ಸಾಮಾನ್ಯವಾದ ಹುಡುಗಿ ಅಲ್ಲ, ದೈವಾನುಗ್ರಹ ಇರೋ ಹುಡುಗಿ. ಸಾಕ್ಷಾತ್ ತ್ರಿಪುರ ಸುಂದರಿ ಅಮ್ಮನವರ ಪ್ರತಿನಿಧಿ. ಇವ್ರು ಹೋಗಿ ಅವಳ ಹತ್ರ ಕಷ್ಟನ ಹೇಳ್ಕೊಂಡಿದ್ದಕ್ಕೆ ಮಡಕೆ ತುಂಬುವಷ್ಟು ಚಿನ್ನನ ಕೊಟ್ಟು ಕಳಿಸಿದಳು ಗೊತ್ತಾ? ನೀವು ಯಾಕೆ ಇಷ್ಟು ಸಣ್ಣ ನಿಧಿಗೆ ಆಸೆ ಪಡ್ತಾ ಇದ್ದೀರಾ? ನೀವೇ ಹೋಗಿ ಆ ಬಾಲಾಂಬಿಕೆ ಕಾಲಿಗೆ ಬಿದ್ದು ನನ್ನನ್ನು ಉದ್ಧಾರ ಮಾಡು ತಾಯಿ ಅಂತ ಕೇಳ್ಕೊಳ್ಳಿ. ಆಗ ಅವಳು ಇದ್ರ ದುಪ್ಪಟ್ಟು ಸಂಪತ್ತನ್ನು ಕೊಟ್ಟು ಆಶೀರ್ವಾದ ಮಾಡ್ತಾಳೆ. ಸುಮ್ಮನೆ ಯಾಕೆ ಇವ್ರಿಗೆ ತೊಂದರೆ ಕೊಡ್ತಿದ್ದೀರಾ? ನಾವ್ಯಾಕೋ ಅವಳ ಹತ್ರ ಹೋಗಿ ಕೇಳಬೇಕು? ನೀವು ಹೋಗಿ ಅವಳ ಹತ್ರ ಕೇಳೋ ಅವಶ್ಯಕತೆ ಇಲ್ಲ. ಮೊದಲು ನಿಮ್ಮ ಹುಡುಗರನ್ನ ಕಳಿಸಿ ನಿಮಗೆ ಸಾಕಾಗುವಷ್ಟು ಚಿನ್ನ ಕೊಡಿಸೋ ಜವಾಬ್ದಾರಿ ನಂದು. ಇದ್ರಲ್ಲಿ ನಿನ್ ಕೈವಾಡ ಏನಾರ ಇದೆಯಾ? ನಮಗೇನಾದ್ರೂ ಮೋಸ ಮಾಡಬೇಕು ಅಂತ ಇದೆಯಾ? ನಿಮಗೆ ಮೋಸ ಮಾಡೋ ಉದ್ದೇಶ ಆಗಲಿ, ನಿಮ್ಮನ್ನು ದಾರಿ ತಪ್ಪಿಸೋ ಉದ್ದೇಶ ಆಗಲಿ ನನಗಿಲ್ಲ. ನಿಮಗೆ ಒಳ್ಳೇದಾಗಲಿ ಅಂತ ಅಷ್ಟೆ. ನಾನೊಂದು ವಿಷಯ ಹೇಳ್ತೀನಿ, ನಿಮಗೆ ಕೇಳೋಕೆ ಇಷ್ಟ ಇದ್ದರೆ ಕೇಳ್ಬೋದು. ಈ ಊರ ಜನ ಅವಳ ಹತ್ರ ಹೋಗಿ ಇವ್ರ ಸಂಕಷ್ಟನ ಹೇಳ್ಕೊಂಡಿದ್ದಕ್ಕೆ ಒಂದಿಡೀ ಮಡಕೆ ತುಂಬುವಷ್ಟು ಚಿನ್ನನ ಕೊಟ್ಟು ಕಳಿಸಿದಾಳೆ. ನೀವು ಹೋಗಿ ಅವಳು ಕಾಲು ಮುಗ್ದು ಸಂಕಷ್ಟ ಹೇಳ್ಕೊಳ್ಳಿ ಅಂತ ನಾನು ಹೇಳ್ತಿಲ್ಲ. ಅವಳನ್ನೇ ಅಪಹರಿಸ್ಬಿಟ್ರೆ ಇದಕ್ಕಿಂತ 100 ಪಟ್ಟು ಚಿನ್ನ ನಿಮಗೆ ಸಿಗತ್ತೆ. ಈ ಚಿನ್ನದ ಮೊಟ್ಟೆಗೆ ಆಸೆ ಪಡೋಕ್ಕಿಂತ ಚಿನ್ನದ ಬಾತುಕೋಳಿನೇ ಅಪಹರಿಸ್ಬಿಟ್ರೆ ಸೂಕ್ತ ಅನ್ಸತ್ತೆ. ಆಯ್ತು, ನಿನ್ನ ನಾನು ನಂಬಿದ್ದೀನಿ. ಏಯ್, ಬಿಟ್ಬಿಟ್ರ ಅವ್ರನ್ನ. ಏಯ್ ಬಂದ್ರ. ಮಹಾತಾಯಿ ತ್ರಿಪುರ ಸುಂದರಿ ನನ್ನಿಂದ ಜನಗಳಿಗೆ ಒಳ್ಳೇದಾಗೋದಕ್ಕೆ ಈ ನವರಾತ್ರಿಲಿ ನನ್ನನ್ನು ಬಾಲಾಂಬಿಕೆಯಾಗಿ ಕೂರಿಸಿದ್ಯಾ. ಬರೀ ಈ ಊರಿನ ಜನಕ್ಕೆ ಮಾತ್ರ ಅಲ್ಲ, ಬೇರೆ ಊರಿನ ಜನಕ್ಕೂ ತಮ್ಮ ಭಟ್ಕಳನ್ನ ಕಟ್ಕೊಳ್ಳೋಂಗೆ ಮಾಡ್ತಿದ್ಯಾ. ಇಡೀ ಊರಿಗೆ ಒಳ್ಳೇದಾಗೋ ಹಾಗೆ, ಆ ಊರು ಮತ್ತೆ ಅರಳೋ ಹಾಗೆ ಆಶೀರ್ವಾದ ಮಾಡ್ತಿದ್ಯಾ ತಾಯಿ. ಈ ನಿನ್ನ ಕೃಪೆಯನ್ನ ಹಾಗೆ ಮುಂದುವರಿಸು ತಾಯಿ.
ಸರ್ವೇ ಸರ್ವಮಂಗಳ ಶಿವೆ ಸರ್ವಾರ್ಥ ಸಾಧಿಕೆ. ಇದೇನಿದು ಇಷ್ಟೊತ್ತಾದರೂ ಕಸ ಗುಡ್ಸಿಲ್ಲ, ಬಾಗಿಲು ಸಾರಿಸಿಲ್ಲ, ಒಂದು ರಂಗೋಲಿ ಬಿಟ್ಟಿಲ್ಲ, ಎಲ್ಲೋದ ಈ ಕಾವಲ್ಗಾರ? ಓಹೋ ಇನ್ನು ಮಲ್ಗ್ಯವನಿ. ಯೋ ಏನಯ್ಯ ಇನ್ನು ಮಲಗಿದೀಯಾ? ಒತ್ತುಟ್ಟಿ ಭಕ್ತರು ಬರೋ ಒತ್ತಾಗೈತೆ, ನೀನು ಇನ್ನೂ ಮಲಗೇ ಇದೆಯಲ್ಲ. ನೀನು ಹಿಂಗೆ ಮಲಗಿದ್ರೆ ಪಂಚಾಕ್ಷರಿಗೆ ಹೇಳ್ಬಿಟ್ಟು ಕೆಲಸದಿಂದ ತೆಗೆದಾಕ್ಬಿಟ್ಟು ನಿನ್ನ. ಪೂಜಾರೆ ಅದೇನಾಯ್ತು ಅಂತ ಗೊತ್ತಿಲ್ಲ, ಕಣ್ಣಿಗೊಂಥರ ಗರ ಬಿಡ್ದಂಗಾಯ್ತು, ನಿದ್ದೆ ಬತ್ತು ಮಲ್ಕೊಂಬಿಟ್ಟೆ. ರಾತ್ರಿ ಸರಿಯಾಗಿ ತಿಂದಿದ್ದನು, ಅದಕ್ಕೆ ಮನ್ಗಿದ್ಯಾ? ಅರೆ ಇದೇನಿದು? ಇನ್ನು ಬಾಲಂಬಿಕೆ ಪೀಠ ಸಿದ್ಧ ಆಗಿಲ್ಲ, ಬಾಲಂಬಿಕೆನೂ ಕಾಣಿಸ್ತಾ ಇಲ್ಲ, ಇನ್ನು ಗುಡಿಸಿಲ್ಲ, ಸಾರಿಸಿಲ್ಲ, ರಂಗೋಲಿ ಹಾಕಿಲ್ಲ. ಏನ್ ಮಾಡ್ತಾ ಇದ್ರಿ ಅವರೆಲ್ಲ? ರೇ ಅರ್ಚಕ್ರೆ, ಅರ್ಚಕ್ರೆ, ಪಂಚಾಕ್ಷರಿ ಏನ್ರಿ ಇದು? ಬಾಲಂಬಿಕೆ ಪೀಠ ಸಿದ್ಧನೇ ಆಗಿಲ್ಲ, ಎಲ್ಲಿ ಬಾಲಂಬಿಕೆ? ಸಿದ್ಧ ಮಾಡ್ಕೊಳ್ಳಿದ್ರು ಮನೆ ಹಾಳಾಗೋಯ್ತು. ದೇವಸ್ಥಾನದಲ್ಲಿ ಎಲ್ಲಿ ಹುಡುಕಿದ್ರು ಬಾಲಂಬಿಕೆನೆ ಕಾಣಿಸ್ತಿಲ್ಲ ಅಂತ ನನಗೂ ಅದೇ ಆತಂಕ ಆಗ್ಬಿಟ್ಟೈತೆ. ಏಯ್ ಏನ್ರಿ ಮಾತಾಡ್ತಾ ಇದ್ರ? ಎಲ್ರಿ ದೇವಸ್ಥಾನದ ಬಿಟ್ಟು ಎಲ್ರಿ ಹೋಗ್ತಾಳ ಅವಳು? ಪಂಚಾಕ್ಷರಿಗಳೇ, ಯಾರೋ ಬಾಲಂಬಿಕೆನ 4 ಜನ ದಾಂಡಿಗರು ಅಪಹರಿಸ್ಕೊಂಡು ಹೋಗ್ತಾ ಇದ್ರು. ಏಯ್ ಏನು ಹುಚ್ಚಿಡ್ದಿದ್ದಾನೆ ನಿನಗೆ? ಬಾಲಾಂಬಿಕೆ ಅಂದರೆ ದೇವರು, ದೇವ್ರನ್ನ ಯಾರಾದರೂ ಅಪಹರಣೆ ಮಾಡೋಕ್ಕಾಗತ್ತಾ? ಯಾವ ಮಗ್ಲಲ್ಲಿ ಎದ್ದಿದೆ ಇವತ್ತು? ಅಯ್ಯೋ ಹೆಂಗೆ ಹೇಳೋದು ನಿಮಗೆ? 4-5 ಜನ ದಾಂಡಿಗರು ಬಾಲಾಂಬಿಕೆನ ಎತ್ಕೊಂಡು ಹೋಗ್ತಾರೆ, ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ನಾನು ಹೋಗಿ ಬಿಡಿಸೋಣ ಅಂದರೆ ಅವರೆಲ್ಲ ದಾಂಡಿಗರು, ನನಗೆ ಹೆದರಿಕೆ ಆಗೋಯ್ತು. ಆದರೂ ಒಂದಷ್ಟು ದೂರ ಅವ್ರನ್ನ ಹಿಂಬಾಲಿಸ್ಕೊಂಡು ಹೋದೆ, ಯಾವುದೋ ಪದದಲ್ಲಿ ಕಣ್ಮರಿ ಆಗ್ಬಿಟ್ರು. ಏಯ್ ನೀನು ಹೇಳ್ತಾರದು ನಿಜ ತಾನೇ? ಅಯ್ಯೋಯ್ಯೋ ಈ ವಿಷಯದಲ್ಲಿ ನಾನು ಯಾಕೆ ಸುಳ್ಳು ಹೇಳಿ? ಅಮ್ಮನವ್ರ ಹಣೆಗೂ ಬಾಲಂಬಿಕೆನ ಅಪಹರಿಸ್ಕೊಂಡೋಗಿರೋ ಸತ್ಯ. ಅಯ್ಯಯ್ಯೋ ವಿರೂಪಾಕ್ಷ ಶಾಸ್ತ್ರಿಗಳು ಬಂದು ಕೆಂಡಾಮಂಡಲವಾಗಿಂತ ಮುಂಚೆ ಅವ್ನು ಹುಡುಕ್ಬೇಕು, ಇಲ್ಲಾಂದರೆ ನನ್ನ ತಲೆ ದಂಡ. ಪಂಚಾಕ್ಷರಿ ಶಾಸ್ತ್ರಿಗಳದ್ದು ಇನ್ನೊಂಥರ ನರ್ತನ ಶುರುವಾಗತ್ತೆ ಮುಂಚೆ ನಾವೇ ಈಗಲೇ ಹಿಂಗೆ ಆಗಿದೆ ಅಂತ ಹೇಳ್ಕೊಳ್ಸೋದು ಒಳ್ಳೇದು. ಇಲ್ಲಾಂದರೆ ಅವರು ಇನ್ನೊಂಥರ ಶಿಕ್ಷೆ ಕೊಡೋದು ನೋಡ್ಬೇಕಾಗುತ್ತೆ ನಾವು. ಹಂಗಂತೀರಾ? ಸರಿ, ಹಾಗಾದರೆ ಒಂದು ಕೆಲಸ ಮಾಡಿ, ನೀವೀಗಲೇ ಆ ಶಾಸ್ತ್ರಿಗಳ ಮನೆಗೆ ಹೋಗ್ಬಿಟ್ಟು ಹಿಂಗೆ ಆಗಿದೆ ಅಂತ ವಿಷಯನ ತಿಳಿಸ್ಬಿಡಿ. ಹೋಗಿ ಹೋಗಿ, ಅಯ್ಯೋ ಹೋಗಿ ಅರ್ಚಕ್ರೆ.